ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ನಡುವೆ 14 ವರ್ಷಗಳ ಹಿಂದೆ ನಿಂತು ಹೋಗಿದ್ದ ವಿಮಾನ ಸಂಚಾರವು ಮತ್ತೆ ಆರಂಭವಾಗಿದ್ದು, ಜನರಿಂದ ಉತ್ತಮ ಪ್ರತಿಕ್ರಿಯೆ ಲಭಿಸಿದೆ. 14 ವರ್ಷಗಳ ಬಳಿಕ ಢಾಕಾದಿಂದ ಬಿಮಾನ್ ಬಾಂಗ್ಲಾದೇಶ ವಿಮಾನವು ಹೊರಟು ಪಾಕಿಸ್ತಾನದ ಕರಾಚಿಯ ಜಿನ್ನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯುತ್ತಲೇ ಅಲ್ಲಿ ಹರ್ಷೋದ್ಗಾರಗಳ ಸ್ವಾಗತ ದೊರೆಯಿತು. ಎರಡು ದೇಶಗಳು ಪರಸ್ಪರ ಸಂಬಂಧ ವೃದ್ಧಿಯ ಮಾತುಕತೆ ಮತ್ತು ಒಪ್ಪಂದ ಮಾಡಿಕೊಂಡ ಬೆನ್ನಿಗೆ ವಿಮಾನಯಾನವು ಮತ್ತೆ ಆರಂಭಗೊಂಡಿದೆ. ಒಮ್ಮೆ ಒಂದೇ ಆಗಿದ್ದ ದೇಶಗಳ ನಡುವೆ ಸಂಬಂಧ ಸರಿಯಿಲ್ಲದೆ ಹಲವು ಬಾರಿ ಸಂಪರ್ಕ ಕಡಿತಗೊಂಡಿತ್ತು. ಈ ಬಾರಿ 14 ವರ್ಷಗಳ ಹಿಂದೆ ನಿಂತು ಹೋದ ವಿಮಾನ ಸಂಪರ್ಕವು ಈಗ ಆರಂಭವಾಗಿದೆ. ವಾಟರ್ ಸೆಲ್ಯೂಟ್ ಎನ್ನುವುದು ಪಾಕಿಸ್ತಾನದಲ್ಲಿರುವ ಒಂದು ಗೌರವ ಸಂಪ್ರದಾಯ. ಢಾಕಾದಿಂದ ಬಂದ ವಿಮಾನವನ್ನು ವಾಟರ್ ಸೆಲ್ಯೂಟ್ ಮೂಲಕ ಸ್ವಾಗತಿಸಲಾಯಿತು. ವಿಮಾನದ ಮೇಲೆ ಕಮಾನಿನಂತೆ ಎರಡು ಕಡೆಗಳಿಂದ ಬಣ್ಣದ ನೀರು ಹಾರಿಸುವುದು ನೀರು ವಂದನೆಯಾಗಿದೆ. ಪಾಕಿಸ್ತಾನ ಸಿವಿಲ್ ಏವಿಯೇಷನ್ ಅಥಾರಿಟಿ ಹಾಗೂ ಬಿಮಾನ್ ಬಾಂಗ್ಲಾದೇಶ್ ಏರ್ಲೈನ್ಸ್ ಎರಡೂ ಈ ಮರುಹಾರಾಟವನ್ನು ಸ್ವಾಗತಿಸಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಕರಾಚಿ.